ಹಾಯ್ ಇವತ್ತಿನ ವಿಡಿಯೋ ಲಿಟ್ರಲಿ ನನ್ನ ಕತೆನೆ. ಶೈನೆಸ್ ಇಂದ ನಾವು ಹೇಗೆ ಓವರ್ಕಮ್ ಮಾಡಿ ಸೆಲ್ಫ್ ಕಾನ್ಫಿಡೆಂಟ್ ಆಗ್ಬೋದು ಅಂತ. ಸೊ ನಾನು ಅರೌಂಡ್ 6th or 7th ಸ್ಟ್ಯಾಂಡರ್ಡಲ್ಲಿ ಓದುವಾಗ ನಮ್ಮ ಸಬ್ಜೆಕ್ಟ್ ಬಗ್ಗೆ ಏನೋ ಡೌಟು ಅಂತ ನಾನು ನನ್ನ ಫ್ರೆಂಡ್ ಇಬ್ಬರು ನಮ್ಮ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಸ್ಟಾಫ್ ರೂಮ್ ಡೋರ್ ಪಕ್ಕ ನಿಂತಿದ್ದೀವಿ. ಎಷ್ಟೊತ್ತಾದರೂ ಒಳಗಡೆ ಹೋಗೋದಕ್ಕೆ ಭಯ, ಇನ್ಸೆಕ್ಯೂರಿಟಿ ಎಲ್ಲನೂ, ಬಿಕಾಸ್ ತುಂಬ ಟೀಚರ್ಸ್ ಬೇರೆ ಕೂತಿರ್ತಾರೆ ಒಳಗೆ ಅಂತ. ನಮ್ಮ ಸ್ಕೂಲ್ ಆಯಾ ತುಂಬ ಸ್ಟ್ರಿಕ್ಟ್ ಲೇಡಿ, ಶಿ ವಾಸ್ ಲೈಕ್ ಬಜಾರಿ ಟೈಪ್ಸ್ ಆಂಟಿ ಆಯಿತಾ. ನೋಡೋರ್ಗು ನೋಡಿದ್ರು. ಆಮೇಲೆ ಅದೇನು ಒಳಗೆ ಹೋಗಿ ಡೌಟ್ ಕೇಳ್ರಮ್ಮ, ಕ್ಲಾಸ್ ಮಿಸ್ ಮಾಡ್ಕೊಳಕ್ಕೆ ಬೇಕಂತ ಟೈಮ್ ವೇಸ್ಟ್ ಮಾಡ್ಕೊಂಡು ನಿಂತಿದ್ದೀರಾ ನಂಗೆ ಗೊತ್ತು ಅಂತ ಅಂದರು. ನಾನು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ, ಬಿಕಾಸ್ ಐ ನ್ಯೂ ಇವ್ರು ಯಾವಾಗಲೂ ಹಿಂಗೆ ಅಂತ. ಬಟ್ ನನ್ನ ಫ್ರೆಂಡು ಶಿ ವಾಸ್ ವೆರಿ ಸೆನ್ಸಿಟಿವ್. ನಮ್ಮ ಫ್ರೆಂಡ್ಸ್ಗಳ ಜೊತೆ ಮಾತಾಡೋದಕ್ಕೇ ಸಂಕೋಚ ಪಡ್ಕೋತಾ ಇದ್ಲು. ಸೊ ಅವಳು ಈ ಮಾತು ಕೇಳಿದ ತಕ್ಷಣ ಗಳಗಳಗಳ ಅಂತ ಅವಳ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಇದು ನಮ್ಮಂತಹ ಶೈ ವ್ಯಕ್ತಿಗಳ ಎವ್ರಿ ಡೇ ನಡೆಯುವಂತಹ ಟ್ರಾಜಿಕ್ ಸ್ಟೋರಿ. ಬಟ್ ಮೈಂಡ್ ಯು, ನಾನು ಈ ರೀತಿ ಇದ್ದಿದ್ದು ಸ್ಕೂಲ್ ಟೈಮಲ್ಲಿ ನಾಟ್ ಎನಿಮೋರ್. ಈಗ ಸ್ಟೇಜ್ ಫಿಯರ್ ಇಂದ ಹೊರಗೆ ಬಂದು ತುಂಬಾನೇ ವರ್ಷಗಳಾಗಿದೆ. ಈಗ 10,000 ಅಲ್ಲ 10 ಲಕ್ಷ ಜನರ ಮುಂದೆ ನಿಂತು ಮಾತಾಡೋದಕ್ಕೆ ಖಂಡಿತ ಕಾನ್ಫಿಡೆನ್ಸ್ ಬಂದಿದೆ. ಸೊ ಇಫ್ ಐ ಕ್ಯಾನ್ ಓವರ್ಕಮ್ ದಿಸ್ ಶೈನೆಸ್, ವೈ ಕಾಂಟ್ ಯು? ಸೊ ಇವತ್ತಿನ ವಿಡಿಯೋಲಿ ಹೇಗೆ ನೀವು ಶೈನೆಸ್ ಇಂದ ಹೊರಗೆ ಬಂದು ಕಾನ್ಫಿಡೆಂಟ್ ಆಗ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ರಿಮೆಂಬರ್, ಸೆಲ್ಫ್ ಕಾನ್ಫಿಡೆಂಟ್ ಆಗೋದಕ್ಕೆ ಎಕ್ಸ್ಟ್ರೋವರ್ಟ್ ಆಗಿರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೀವು ಸೈಲೆಂಟ್ ಆಗಿದ್ರು, ಇಂಟ್ರೋವರ್ಟ್ ಆಗಿದ್ರು, ನಿಮ್ಮ ಮುಖ್ಯವಾದಂತಹ ಒಪಿನಿಯನ್ನ ಹೇಗೆ ಶೇರ್ ಮಾಡ್ಕೋಬಹುದು ಅಥವಾ ಕೇಳಲೇಬೇಕು ಅನ್ಸುವಂತಹ ಕ್ವೆಶ್ಚನ್ಸ್ಗಳನ್ನ ಇನ್ನು ಮುಂದೆ ನಿಮ್ಮ ಶೈನೆಸ್ ಇಂದ ಸಪ್ರೆಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಹೇಗೆ ನೀವು ಇಂಟ್ರೋವರ್ಟ್ ಯೆಟ್ ಸೆಲ್ಫ್ ಕಾನ್ಫಿಡೆಂಟ್ ವ್ಯಕ್ತಿಯಾಗಿ ಬದಲಾಗಬಹುದು ಅನ್ನೋದನ್ನ ನೋಡೋಣ. ಸೊ ಈ ವಿಡಿಯೋಲಿ ಕೆಲವೊಂದು ಪ್ರಾಕ್ಟಿಕಲ್ ಟಿಪ್ಸ್ ಜೊತೆ ನನ್ನ ಹಲವಾರು ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಬಿಗಿನ್. ಕಾನ್ಫಿಡೆನ್ಸ್ ಇಸ್ ಲೈಕ್ ಅ ಮಸಲ್ ಆಯ್ತಾ. ನೀವು ಯಾವತ್ತು ಜಿಮ್ಗೆ ಹೋಗಿಲ್ಲ ಅಥವಾ ಪುಷ್ ಅಪ್ ಮಾಡಿಲ್ಲ, ಒಂದೇ ಸರಿ ಹೆವಿ ಲಿಫ್ಟ್ಸ್ ಎತ್ತಬೇಕು ಅಂದ್ರೆ ಕಷ್ಟ ಆಗ್ಬೋದು. ಸೊ ಅದೇ ತರನೇ ನೀವು ಆಲ್ ಆಫ್ ಎ ಸಡನ್ ನಿಮ್ಮ ಆಪೋಸಿಟ್ ವ್ಯಕ್ತಿ ಜೊತೆ ಒಂದು ಡೀಪ್ ಮೀನಿಂಗ್ಫುಲ್ ಕಾನ್ವರ್ಸೇಷನ್ ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ಮುಂಚೆ ವಾರ್ಮ್ ಅಪ್ ಮಾಡೋದು ನೆಸೆಸರಿ. ಸೊ ಟ್ರೈ ದಿಸ್. ನೆಕ್ಸ್ಟ್ ಟೈಮ್ ನೀವು ಯಾವುದೋ ರೆಸ್ಟೋರೆಂಟ್ ಆರ್ ಕೆಫೆಗೆ ಹೋದಾಗ ಸುಮ್ಮನೆ ಪ್ಲೇನ್ ಆಗಿ ಆರ್ಡರ್ ಮಾಡೋದ್ರ ಬದಲು ಜಸ್ಟ್ ಆಸ್ಕ್, ಈ ಒಂದು ಜಾಗದಲ್ಲಿ ಯಾವುದು ಮೋಸ್ಟ್ ಆರ್ಡರ್ಡ್ ಡಿಶ್ ಅಂತ, ಅಥವಾ ಈ ಕೆಫೆ ಆರ್ ರೆಸ್ಟೋರೆಂಟ್ ಓಪನ್ ಆಗಿ ಎಷ್ಟು ವರ್ಷ ಆಯ್ತು ಅಂತ ಕೇಳಿ, ಅಥವಾ ನಿಮ್ಗೆ ಆಪ್ಟ್ ಅನ್ಸುವಂತಹ ಯಾವುದೇ ಜನರಲ್ ಕ್ವೆಶ್ಚನ್ಸ್ನ ಕೇಳಿ. ಸೊ ಇದೇನಾಗುತ್ತೆ, ಇದರಿಂದ ನಿಮಗೆ ಮೊಮೆಂಟಮ್ ಬಿಲ್ಡ್ ಆಗುತ್ತೆ. ಈ ರೀತಿ ನೀವು ಕ್ವೆಶ್ಚನ್ಸ್ ಕೇಳಿದಾಗ ನಿಮ್ಮ ಆಪೋಸಿಟ್ ವ್ಯಕ್ತಿ ಜೊತೆ ನೀವು ಚಿಯರ್ಫುಲ್, ಕಾನ್ಫಿಡೆಂಟ್, ಮೀನಿಂಗ್ಫುಲ್ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಇಟ್ ಪ್ರಿಪೇರ್ಸ್ ಯುವರ್ ಮೈಂಡ್ ಟು ಬಿ ಚಿಯರ್ಫುಲ್ ಫಾರ್ ದ ನೆಕ್ಸ್ಟ್ ಕಾನ್ವರ್ಸೇಷನ್. ನಾನು ಫಸ್ಟ್ ಟೈಮ್ ಆಡಿಷನ್ ಕೊಡುವಾಗ ತುಂಬಾ ಭಯ ಆಗಿತ್ತು, ನರ್ವಸ್ ಆಗಿದೆ, ಯಾರಾದರೂ ನಕ್ಬಿಟ್ರೆ, ಜಡ್ಜ್ ಮಾಡಿಬಿಟ್ರೆ ಅನ್ನೋ ಹೆಸಿಟೇಷನ್ ತುಂಬ ಇತ್ತು. ಬಟ್ ಆ ಹೆಸಿಟೇಷನ್ಗಿಂತ ಜಾಸ್ತಿ ನನ್ನನ್ನು ನಾನು ಆ ಸಿಚುವೇಶನ್ಗೆ ಹಾಕೋಬಾರ್ದು ಅನ್ನೋ ಕ್ಲಾರಿಟಿನೂ ತುಂಬ ಸ್ಟ್ರಾಂಗ್ ಆಗಿತ್ತು. ಸೊ ನನಗೆ ಕೊಟ್ಟಿದ್ದ ಲೈನ್ಸ್ನ ನಾನು ಮಾಮೂಲಿ ನನ್ನ ವಾಯ್ಸ್ ಪಿಚ್ಗಿಂತ ಸ್ವಲ್ಪ ಜೋರಾಗಿ ಹೇಳಿದೆ. ಆಡಿಷನ್ ಆದಮೇಲೆ ಡೈರೆಕ್ಟರ್ ಕೇಳಿದ್ರು, ಯಾವ ಇನ್ಸ್ಟಿಟ್ಯೂಷನಲ್ಲಿ ಆ್ಯಕ್ಟಿಂಗ್ ಕಲಿತಾ ಇದೆಯಮ್ಮ, ತುಂಬ ಚೆನ್ನಾಗಿ ಮಾಡಿದೆ ಅಂತ. ಸೊ ಏನಾಯಿತು, ನನಗೆ ಡೈಲಾಗ್ ಕೊಟ್ಟಿದ್ರಲ್ಲ, ಅದು ಬೇಜಾರಲ್ಲಿ ಹೇಳುವಂಥ ಡೈಲಾಗು. ಸೊ ಫಸ್ಟ್ ಬೇಜಾರಲ್ಲಿ ಹೇಳಿದೆ, ಆಮೇಲೆ ಡೈರೆಕ್ಟರ್ ಹೇಳಿದ್ರು ಬೇರೆ ಬೇರೆ ಎಮೋಷನ್ಸಲ್ಲಿ ಹೇಳು ಅಂತ. ಸೊ ನನ್ನಂತ ಖುಷಿಯಾಗಿ ಹೇಳಿದೆ, ಅದೇ ಡೈಲಾಗ್ನ ಕೋಪ ಮಾಡ್ಕೊಂಡು ಹೇಳಿದೆ, ಅದೇ ಡೈಲಾಗ್ನ ನಾಚಿಕೆಯಲ್ಲಿ ಹೇಳಿದೆ. ಸೊ ಆ ಆಡಿಷನ್ ನಡೀತಾ ಇದ್ದು ಬೇರೆ ಒಂದು ಸೀರಿಯಲ್ ಸೆಟ್ಟಲ್ಲಿ, ಬೇರೆ ಒಂದು ಸೀರಿಯಲ್ ಶೂಟಿಂಗ್ ನಡೀತಾ ಇತ್ತು. ಸೊ ನಾನು ಫಸ್ಟ್ ಟೈಮ್ ಮೇಕಪ್ ಹಾಕ್ಕೊಂಡು ಎಲ್ಲರ ಮುಂದೆ, ಟೆಕ್ನಿಷಿಯನ್ಸ್ ಮುಂದೆ, ಡೈರೆಕ್ಟರ್ ಮುಂದೆ, ಆ್ಯಕ್ಟರ್ಸ್ ಮುಂದೆ ಫಸ್ಟ್ ಟೈಮ್ ಆಡಿಷನ್ ಕೊಟ್ಟಿರುವಂಥದ್ದು. ನನ್ನ ತಲೆಯಲ್ಲಿ ತುಂಬ ವಾಯ್ಸ್ ಬರ್ತಾ ಇತ್ತು, ನನ್ನ ಲೈನ್ಸ್ ಮಿಸ್ಟೇಕ್ ಮಾಡಿಬಿಟ್ರೆ, ಯಾರಾದರೂ ನಾನು ನೋಡಿ ನಕ್ಬಿಟ್ರೆ ಅಂತ ಎಲ್ಲ ಭಯ ಆಗ್ತಾ ಇತ್ತು. ಬಟ್ ನಾನೇನು ಮಾಡಿದೆ, ಈ ಲೈನ್ನ ನಾನು ಹೇಗೆ ಹೇಳ್ಬೋದು, ನನ್ನ ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು, ನನ್ನ ಎಕ್ಸ್ಪ್ರೆಷನ್ ಹೇಗಿರಬೇಕು ಅನ್ನೋದ್ರ ಮೇಲೆ ಮಾತ್ರ ಫೋಕಸ್ ಮಾಡ್ತಾ ಇದ್ದೆ. ಅದನ್ನು ಮಾತ್ರ ನಾನು ವಿಜುವಲೈಸ್ ಮಾಡ್ಕೋತಾ ಇದ್ದೆ. 2 ನಿಮಿಷ ಟೈಮ್ ತೊಗೊಂಡು ಕಣ್ಮುಚ್ಕೊಂಡು ಈ ರೀತಿ ಹೇಳ್ಬೋದು, ಈ ರೀತಿ ಹೇಳ್ಬೋದು ಅಂತ ನನಗೆ ನಾನು ಮೆಂಟಲ್ ರಿಹರ್ಸಲ್ ಮಾಡ್ಕೊತಾ ಇದ್ದೆ. ಸೊ ಹಾಗೆ ಮಾಡಿದಾಗ ಏನಾಯಿತು, ನನ್ನ ತಲೆಯಲ್ಲಿ ಬರ್ತಾ ಇದ್ದಿದ್ದು ಅನ್ವಾಂಟೆಡ್ ವಾಯ್ಸಸ್ ಎಲ್ಲ ಮ್ಯೂಟ್ ಆಗಿ ನ್ಯಾಚುರಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಸೊ ನಮ್ಮ ಸೀರಿಯಲ್ಲೂ ಹೊಸ ಹುಡುಗಿರು ಬಂದು ಆಡಿಷನ್ ಕೊಡುವಾಗ ನಂದೇ ನೆನಪಾಗ್ತಾ ಇರುತ್ತೆ. ಅವ್ರು ಯೂಶಲಿ ನಮ್ಮ ಜೊತೆ ಮಾತಾಡೋಕ್ಕೆ ಬರ್ತಾರಲ್ವ, ನಿಮ್ಮ ಆ್ಯಕ್ಟಿಂಗ್ ಇಷ್ಟ ಅಂತ ಸೆಲ್ಫಿ ತಗೊಳ್ಳೋದಕ್ಕಾಗಿರ್ಬೋದು, ನಮಗೆ ಹೊಸದಾಗಿ ಬರ್ತಾ ಇರೋರ್ಗೆ ಏನು ಟಿಪ್ಸ್ ಕೊಡ್ತೀರಾ ಅಂತ ಕೇಳಿದಾಗ ಐ ಯೂಶಲಿ ಸೇ ದಿಸ್: ನಿಮ್ಗೆ ಇನ್ ಕೇಸ್ ಭಯ ಆಗ್ತಾ ಇದೆ ಅಥವಾ ನರ್ವಸ್ ಫೀಲ್ ಆಗ್ತಾ ಇದೆ ಅಂತ ಅಂದರೆ ನಿಮ್ಮ ವಾಯ್ಸ್ ಟೋನ್ಗಿಂತ ಸ್ವಲ್ಪ ಜೋರಾಗಿ ಮಾತಾಡಿ ಅಂತ. ಹಾಗಂತ ಜೋರಾಗಿ ಮಾತಾಡೋದೇ ಫಾರ್ ಎವರ್ ಕಾನ್ಫಿಡೆನ್ಸ್ ಅಂತ ಅಲ್ಲ. ಯಾವಾಗಲೂ ಜೆಂಟಲ್ ಆಗಿ, ಕಾಮ್ ಆಗಿ ಮಾತಾಡೋದೇ ರಿಯಲ್ ಕಾನ್ಫಿಡೆನ್ಸ್ ಆ್ಯಂಡ್ ರಿಯಲ್ ಪವರ್. ಬಟ್ ಆ ಸ್ಟೇಜ್ನ ರೀಚ್ ಆಗೋವರೆಗೂ ದಿಸ್ ಟ್ರಿಕ್ ಡೆಫಿನೆಟ್ಲಿ ವರ್ಕ್ಸ್. ಸೊ ನಿಮ್ಮ ಇಂಪಾರ್ಟೆಂಟ್ ಮೀಟಿಂಗ್ ಆರ್ ಪ್ರೆಸೆಂಟೇಷನ್ ಆರ್ ಆಡಿಷನ್ ಅಂತ ಅಂದಾಗ ನಿಮ್ಮ ಮನಸ್ಸಲ್ಲೇ ನೀವು ಮಾತಾಡ್ಕೊಳ್ಳೋದ್ರ ಬದಲು ನಿಮ್ಮ ವಾಯ್ಸ್ ಪಿಚ್ನ ಸ್ವಲ್ಪ ಜೋರು ಮಾಡಿ, ಸ್ವಲ್ಪ ಜೋರಾಗಿ ಮಾತಾಡಿ. ಆವಾಗ ನಿಮ್ಮ ಕಾನ್ಫಿಡೆನ್ಸ್ ಹೇಗಿರುತ್ತೆ ಅಂತ ನೀವೇ ಅಬ್ಸರ್ವ್ ಮಾಡಿ. ನನಗೆ ರ್ಯಾಂಡಮ್ ಸ್ಟ್ರೇಂಜರ್ಸ್ ಅಪ್ರೋಚ್ ಮಾಡಿ ಮಾತಾಡಿದ್ದಾರೆ ಆಯಿತಾ. ನಾನು ಒಬ್ಬಳೇ ಶಾಪ್ ಮಾಡುವಾಗ ಆಗಿರ್ಬೋದು, ಅಥವಾ ಕೆಫೆಲಿ ಕೂತ್ಕೊಂಡು ಬುಕ್ ಓದುವಾಗ, ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೋತ್. ಹೀಗೆ ಒಂದ್ಸರಿ ಬುಕ್ ಓದ್ತಾ ಇದ್ದೆ, ಒಂದು ಹುಡುಗಿ ಬಂದು ಕೇಳಿದ್ದು, ಹೇ ವಿಚ್ ಬುಕ್ ಆರ್ ಯು ರೀಡಿಂಗ್
ಸ್ಮೈಲಿಂಗ್ ಅಂತ, ಆ್ಯಂಡ್ ವಿ ಸ್ಪೋಕ್ ಫಾರ್ ಅ ವೈಲ್ ಆಫ್ಟರ್ ದ್ಯಾಟ್. ಆ್ಯಂಡ್ ನಮ್ಮ ಅಪಾರ್ಟ್ಮೆಂಟ್ ಪಾರ್ಕಲ್ಲಿ ದೇರ್ ಇಸ್ ದಿಸ್ ಬ್ಯೂಟಿಫುಲ್ ಲೇಕ್ ಆಯಿತಾ, ಅಲ್ಲಿ ಎದುರುಗಡೆ ಬೆಂಚ್ ಇದೆ. ಸೊ ಅಲ್ಲಿ ದಿನ ಬೆಳಗ್ಗೆ ಕೂತು ಮೆಡಿಟೇಷನ್ ಮಾಡೋ ಅಭ್ಯಾಸ. ಸೊ ಒಬ್ಬ ರ್ಯಾಂಡಮ್ ಸ್ಟ್ರೇಂಜರ್ ಅಪಾರ್ಟ್ಮೆಂಟ್ ಅವನೇ ಬಂದು ಹಿ ಸ್ಪೋಕ್, ಹೇ ಸಾರಿ ಟು ಡಿಸ್ಟರ್ಬ್ ಯು, ಎಷ್ಟು ವರ್ಷದಿಂದ ಮೆಡಿಟೇಷನ್ ಮಾಡ್ತಾ ಇದ್ದೀರಾ ಆ್ಯಂಡ್ ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್, ನಾನು ದಿನ ಜಾಗಿಂಗ್ ಮಾಡುವಾಗ ನೀವು ಮೆಡಿಟೇಷನ್ ಮಾಡೋದನ್ನ ನೋಡ್ತೀನಿ, ಜಸ್ಟ್ ಅದನ್ನ ನೋಡೋದಕ್ಕೆ ತುಂಬ ರಿಲ್ಯಾಕ್ಸಿಂಗ್ ಆ್ಯಂಡ್ ಕಾಮಿಂಗ್ ಅಂತ ಅನ್ಸುತ್ತೆ ಅಂತ. ಅವನು ಇಂಟ್ರೋವರ್ಟ್ ಆಗಿದ್ದು ಅವ್ನ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ಬೋದು, ಅಥವಾ ಎಕ್ಸ್ಟ್ರೋವರ್ಟ್ ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ಬಟ್ ಆಲ್ ಐ ಸಿ ಇಸ್ ಹಿಸ್ ಕಾನ್ಫಿಡೆನ್ಸ್. ಆ ಒಂದು ಹೆಸಿಟೇಷನ್ ಬಿಟ್ಟು ಹೊಸಬ್ರಿಗೆ ಬಂದು ಮಾತಾಡಿಸ್ಬೇಕು, ಕಾಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಒಂದು ಆ ಕರೇಜ್ನ ಬಿಲ್ಡಪ್ ಮಾಡ್ಕೊಂಡಿದ್ದಾನಲ್ಲ, ದಟ್ ಕ್ವಾಲಿಟಿ ಇಟ್ ಸೆಲ್ಫ್ ಇಸ್ ವೆರಿ ಅಟ್ರಾಕ್ಟಿವ್. ಸೊ ನೀವು ಕೂಡ ರ್ಯಾಂಡಮ್ ಸ್ಟ್ರೇಂಜರ್ಸ್ ಹತ್ರ ಹೋಗಿ ಮಾತಾಡೋ ಅಭ್ಯಾಸ ಮಾಡ್ಕೊಳ್ಳಿ. ದೊಡ್ಡ ದೊಡ್ಡ ಕಾನ್ವರ್ಸೇಷನ್ ಬೇಡ, ಮೇ ಬಿ ಸ್ಮಾಲ್ ಥಿಂಗ್ಸ್. ಮೇ ಬಿ ನೀವು ಕೆಫೆಯಲ್ಲಿ ನಿಮ್ಮ ಟೇಕ್ ಅವೇ ಆರ್ಡರ್ಸ್ನ ಎರಡೂ ಕೈಯಲ್ಲಿ ಇಟ್ಕೊಂಡಿದ್ದೀರಾ, ಸೊ ನಿಮ್ಮ ಬ್ಯಾಗ್ ಇಟ್ಕೊಳಕ್ಕಾಗ್ತಾ ಇಲ್ಲ, ಯು ಕ್ಯಾನ್ ಆಸ್ಕ್ ಸಮ್ವನ್, ಹೇ ಕ್ಯಾನ್ ಯು ಪ್ಲೀಸ್ ಹೋಲ್ಡ್ ಮೈ ಬ್ಯಾಗ್ ಫಾರ್ 5 seconds ಅಂತ. ಆ್ಯಂಡ್ ರಿಮೆಂಬರ್, ಯಾರಿಗಾದ್ರೂ ಫೇವರ್ ಕೇಳುವಾಗ ಪ್ಲೀಸ್ ವರ್ಡ್ನ ದಯವಿಟ್ಟು ಯೂಸ್ ಮಾಡಿ, ಅದರ್ವೈಸ್ ಯು ಮೈಟ್ ಸೌಂಡ್ ಲೈಕ್ ಕಮಾಂಡಿಂಗ್. ಸೊ ಈ ರೀತಿ ಮೇ ಬಿ ನಿಮಗೆ ಅಡ್ರೆಸ್ ಗೊತ್ತಿದ್ರೂ ಸ್ಟ್ರೇಂಜರ್ಸ್ ಹತ್ರ ಹೋಗಿ ಅಡ್ರೆಸ್ ವಿಚಾರಿಸಿ, ಅಥವಾ ಯಾರಿಗಾದ್ರೂ ಕಾಂಪ್ಲಿಮೆಂಟ್ ಮಾಡಿ, ಹೇ ಐ ಲೈಕ್ ಯುವರ್ ಶೂಸ್, ಎಲ್ಲಿ ತೊಗೊಂಡ್ರಿ ಅಂತ. ಸೊ ಇಲ್ಲಿ ಏನಾಗುತ್ತೆ, ಯು ಆರ್ ಕಾಂಪ್ಲಿಮೆಂಟಿಂಗ್ ಸಮ್ವನ್ಸ್ ಟೇಸ್ಟ್. ನನಗೂ ಇದೇ ರೀತಿ ಟೇಸ್ಟ್ ಇದೆ ಅಂತ ನೀವು ಅವ್ರಿಗೆ ಹೇಳ್ದಾಗುತ್ತೆ. ಫ್ಯಾಮಿಲಿಯಾರಿಟಿ ಇಸ್ ವಾಟ್ ಪೀಪಲ್ ಲೈಕ್, ದಟ್ ವರ್ಕ್ಸ್ ಎವ್ರಿ ಸಿಂಗಲ್ ಟೈಮ್. ಸೊ ಈ ರೀತಿ ನೀವು ಹೊಸಬ್ರ ಹತ್ರ ಹೋಗಿ ಜನರಿಕ್ ಆಗಿ ಏನಾದ್ರು ಕೇಳಿದಾಗ ಯಾರು ಅಂತ ಮುಖ ತಿರುಗಿಸ್ಕೊಂಡು ಹೋಗಲ್ಲ, ಎಲ್ಲರೂ ರೆಸ್ಪಾಂಡ್ ಮಾಡೇ ಮಾಡ್ತಾರೆ. ಎಲ್ರಿಗೂ ಅದೇ ಇಮೋಷನ್ಸ್, ಅದೇ ಫೀಲಿಂಗ್ಸ್, ಅದೇ ಥಾಟ್ಸ್ ಇರುತ್ತೆ. ಸೊ ಸಂಕೋಚ ಪಡ್ಕೊಳ್ಳೋದಾಗ್ಲಿ, ಭಯ ಪಡ್ಕೊಳ್ಳೋದಾಗ್ಲಿ ಅವಶ್ಯಕತೆ ಇಲ್ಲ. ದೇರ್ ಇಸ್ ನೋ ಪಾಯಿಂಟ್ ಇನ್ ದಟ್. ಸೊ ಎವ್ರಿ ಡೇ ರ್ಯಾಂಡಮ್ ಸ್ಟ್ರೇಂಜರ್ಸ್ ಹತ್ರ ಹೋಗಿ ಸಣ್ಣ ಪುಟ್ಟ ಏನಾದರೂ ಕ್ವೆಶನ್ಸ್ ಕೇಳಿ. ಸೊ 1-2 ವಾರದಲ್ಲಿ ಯಾರ ಜೊತೆನಾದ್ರೂ ಮಾತಾಡೋದಕ್ಕೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಹೇಗೆ ಇನ್ಕ್ರೀಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನನಗೆ ಯಾವಾಗಲೂ ತುಂಬ ವಿಷಯಗಳ ಬಗ್ಗೆ ಕ್ಯೂರಿಯಾಸಿಟಿ ಆಯಿತಾ, ರ್ಯಾಂಡಮ್ ಥಾಟ್ಸ್ ಅಥವಾ ಕ್ವೆಶನ್ಸ್ ಓಡ್ತಾ ಇರುತ್ತೆ ತಲೆಯಲ್ಲಿ. ಸೊ ನಾನು ಆಫೀಸಲ್ಲಿ ವರ್ಕ್ ಮಾಡುವಾಗ ಎಲ್ರಿಗಿಂತ ಸ್ವಲ್ಪ ಬೇಗ ಹೋಗಿ ನನ್ನ ತಲೆಯಲ್ಲಿ ಓಡ್ತಾ ಇದ್ದಿದ್ದು ರ್ಯಾಂಡಮ್ ಕ್ವೆಶನ್ಸ್ನ ಗೂಗಲ್ ಮಾಡ್ತಾ ಇದ್ದೆ. ವೆರಿ ರ್ಯಾಂಡಮ್ ಕ್ವೆಶನ್ಸ್, ಮೇ ಬಿ ವಾಟ್ ಡು ಆ್ಯನಿಮಲ್ಸ್ ಥಿಂಕ್ ಆಲ್ ಡೇ ಲಾಂಗ್, ಅಥವಾ ಹೌ ವಾಸ್ ಬ್ಲ್ಯಾಕ್ ಹೋಲ್ ಕ್ರಿಯೇಟೆಡ್, ಅಥವಾ ವಾಟ್ ಹ್ಯಾಪನ್ಸ್ ಆಫ್ಟರ್ ಡೆತ್, ಈ ರೀತಿ ವೆರಿ ರ್ಯಾಂಡಮ್ ಕ್ವೆಶನ್ಸ್. ಸೊ ಈ ರೀತಿ ಗೂಗಲ್ ಮಾಡ್ತಾ ಮಾಡ್ತಾ ಐ ಕೇಮ್ ಅಕ್ರಾಸ್ ದಿಸ್ ಸೈಟ್ ಕಾಲ್ಡ್ ಕ್ವಾರಾ. ಅವ್ರದ್ದು ಆ್ಯಪ್ ಕೂಡ ಇದೆ. ಆ್ಯಂಡ್ ಈ ಆ್ಯಪ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತ ಅಂದರೆ, ರ್ಯಾಂಡಮ್ ಪೀಪಲ್ ಒಂದಷ್ಟು ಕ್ವೆಶನ್ಸ್ ಕೇಳ್ತಾರೆ. ಯಾರಾದರೂ ಪ್ರೊಫೆಷನಲ್ಸ್ ಅಥವಾ ಯಾರಾದರೂ ಜನರಲ್ ಪಬ್ಲಿಕ್ ಅದ್ರ ಬಗ್ಗೆ ಆನ್ಸರ್ಸ್ನ ಬರೀಬಹುದು. ಅವ್ರಿಗೆ ಗೊತ್ತಿರುವಂಥ ಫ್ಯಾಕ್ಟ್ಸ್ ಆಗಿರ್ಬೋದು, ಒಪಿನಿಯನ್ಸ್, ಎಕ್ಸ್ಪೀರಿಯನ್ಸಸ್ ಎಲ್ಲದನ್ನು ಆ ಆ್ಯಪಲ್ಲಿ ಆನ್ಸರ್ಸ್ ಬರೀಬಹುದು. ಯಾವುದೋ ಒಂದು ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ಅಂತಲ್ಲ, ಬಟ್ ಯಾವ ಟಾಪಿಕ್ ಬಗ್ಗೆ ಆದರೂ ಡಿಸ್ಕಷನ್ಸ್ ಇರುತ್ತೆ. ಈ ಆ್ಯಪ್ನ ಯೂಸ್ ಮಾಡ್ಕೊಳ್ಳಿ. ಇಟ್ಸ್ ಲಾಟ್ ಬೆಟರ್ ದ್ಯಾನ್ ಇನ್ಸ್ಟಾಗ್ರಾಮ್. ನಾಲೆಜ್ ಕೂಡ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಕ್ಯೂರಿಯಾಸಿಟಿಗೆ ತುಂಬ ಒಳ್ಳೆ ಆ್ಯಪ್ ಕಲಿಯೋದಕ್ಕೆ. ಆ್ಯಂಡ್ ಹೊಸ ಫ್ರೆಂಡ್ಸ್ ಆ್ಯಂಡ್ ಸ್ವಲ್ಪ ನಾಲೆಜ್ ಇರುವಂತಹ ಫ್ರೆಂಡ್ಸ್ನ ಮಾಡ್ಕೋಬೋದು. ನಾನು ಒಂದು 8-9 ವರ್ಷಗಳ ಹಿಂದೆ ನಾನು ಇದರಲ್ಲಿ ಆನ್ಸರ್ಸ್ ಬರಿತಾ ಇದ್ದೆ. ಈಗ ನಿಮ್ಮ ಜೊತೆ ಮಾತಾಡುವಾಗ ಅನ್ನಿಸ್ತಾ ಇದೆ, ಐ ಥಿಂಕ್ ಐ ಶುಡ್ ಸ್ಟಾರ್ಟ್ ಯೂಸಿಂಗ್ ಇಟ್ ಅಗೇನ್ ಅಂತ. ಸೊ ಇನ್ ಕೇಸ್ ನಿಮ್ಮ ಕೊಲೀಗ್ಸ್ ಅಥವಾ ಹೊಸ ಫ್ರೆಂಡ್ಸ್ ಜೊತೆ ಏನೋ ಒಂದು ಟಾಪಿಕ್ ಡಿಸ್ಕಷನ್ ಆಗ್ತಾ ಇದೆ, ಆ್ಯಂಡ್ ಅವ್ರಿಗಿರುವಂಥ ಒಪಿನಿಯನ್ಗಿಂತ ನಿಮ್ಮ ಒಪಿನಿಯನ್ ಬೇರೆ ಆಗಿದೆ, ಬಟ್ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಮುಜುಗರ ಅಂತ ಅಂದರೆ, ನೀವು ಬಂದು ಈ ಆ್ಯಪಲ್ಲಿ ನಿಮ್ಮ ಥಾಟ್ಸ್ ಅಥವಾ ಒಪಿನಿಯನ್ಸ್, ಫ್ಯಾಕ್ಟ್ಸ್, ಎಕ್ಸ್ಪೀರಿಯನ್ಸಸ್ ಎಲ್ಲದನ್ನು ಬರಿಬೋದು. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ರೈಟಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗೋದ್ರ ಜೊತೆ ನಿಮ್ಮ ತಲೆಯಲ್ಲಿರೋ ಥಾಟ್ಸ್ ಬಗ್ಗೆ ಕ್ಲಾರಿಟಿ ಬರುತ್ತೆ, ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಹೀಗಾಗಿ ಇನ್ನೊಬ್ಬರ ಜೊತೆ ಮಾತಾಡೋದಕ್ಕೆ ಆ ಮೆಂಟಲ್ ಬ್ಯಾರಿಯರ್ ಇರಲ್ಲ. ಸೊ ಡೆಫಿನೆಟ್ಲಿ ಟ್ರೈ ದಿಸ್ ಆ್ಯಪ್. ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಆರ್ ಆ್ಯಕ್ಟ್ರಸ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ್ಯಂಡ್ ಅದೇ ರೀತಿ ಡ್ರೆಸ್ಅಪ್ ಆಗಿ ಒಂದಿನ ಪೂರ್ತಿ ಅದೇ ಎನರ್ಜಿಲಿ ಒಬ್ಬರೇ ಕೆಫೆಗೆ, ಶಾಪಿಂಗ್ ಮಾಲ್ಗೆ, ಎಲ್ಲ ಕಡೆ ಒಬ್ಬರೇ ಓಡಾಡಿ. ನೀವೇನು ಶಾಪ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಮೇನ್ ಕ್ಯಾರೆಕ್ಟರ್ ಎನರ್ಜಿ, ಪರ್ಸ್ನಾಲಿಟಿ, ಆಟಿಟ್ಯೂಡ್ನ ಮೇಂಟೈನ್ ಮಾಡಿ. ಯಾರಾದರೂ ನಿಮಗೆ ಐ ಕಾಂಟ್ಯಾಕ್ಟ್ ಮಾಡಿದಾಗ ಆಕ್ವರ್ಡ್ ಆಗಿ ಸಡನ್ ಆಗಿ ತಿರುಗೋದ್ರ ಬದಲು ಜಸ್ಟ್ ಹೋಲ್ಡ್ ದಟ್ ಗೇಸ್. ಅವರ ಐ ಕಾಂಟ್ಯಾಕ್ಟ್ನ ಮೇಂಟೈನ್ ಮಾಡಿ, ಸ್ಮೈಲ್ ಮಾಡಿ. ಜಸ್ಟ್ ಇಮ್ಯಾಜಿನ್ ಯು ಆರ್ ದ ಕಿಂಗ್ ಆರ್ ಕ್ವೀನ್, ಅಥವಾ ನೀವು ಸೂಪರ್ ಸ್ಟಾರ್. ನಿಮ್ಮ ಒಂದು ಐ ಕಾಂಟ್ಯಾಕ್ಟ್ಗೋಸ್ಕರ ಜನ ವೇಟ್ ಮಾಡ್ತಿರ್ತಾರೆ ಅನ್ನೋ ರೀತಿ ಇರಬೇಕು ನಿಮ್ಮ ಐ ಕಾಂಟ್ಯಾಕ್ಟ್ ಆ್ಯಂಡ್ ನಿಮ್ಮ ಕಾನ್ಫಿಡೆನ್ಸ್. ಸೊ ನಿಮ್ಮ ಫೇವ್ರೆಟ್ ಡ್ರೆಸ್ನ ಹಾಕೊಳ್ಳಿ, ವೇರ್ ದಟ್ ಸನ್ ಗ್ಲಾಸಸ್ ಆ್ಯಂಡ್ ಲುಕ್ ಸ್ಟೈಲಿಶ್. ಆ್ಯಂಡ್ ಈ ರೀತಿ ಇದ್ದಾಗ ಜನ ನಿಮ್ಮನ್ನ ನೋಡೋ ರೀತಿ, ನಿಮ್ಮನ್ನ ಟ್ರೀಟ್ ಮಾಡೋ ರೀತಿ, ನಿಮ್ಮನ್ನ ಅಪ್ರೋಚ್ ಮಾಡೋ ರೀತಿ ಎಲ್ಲ ಚೇಂಜ್ ಆಗೋದನ್ನ ಅಬ್ಸರ್ವ್ ಮಾಡಿ. ದಟ್ಸ್ ಬಿಕಾಸ್ ಆಫ್ ದ ಎನರ್ಜಿ ಯು ಪುಟ್ ಔಟ್. ಸೊ ಫಾರ್ ಅ ಡೇ ನೀವೇ ಆ ಮೇನ್ ಕ್ಯಾರೆಕ್ಟರ್ ಅಂತ ನಿಮ್ಮ ಬ್ರೈನ್ನ ಟ್ರಿಕ್ ಮಾಡಿ. ಆ್ಯಂಡ್ ಯಾವುದಾದ್ರೂ ಶಾಪಿಂಗ್ ಮಾಲ್ ಅಥವಾ ಶೋರೂಮ್ ಮುಂದೆ ಸೆಕ್ಯೂರಿಟಿ ಗಾರ್ಡ್ ನಿಮಗೋಸ್ಕರ ಡೋರ್ ಓಪನ್ ಮಾಡಿದಾಗ ಅವ್ರನ್ನ ನೋಡಿ ಸ್ಮೈಲ್ ಮಾಡಿ, ಥ್ಯಾಂಕ್ಸ್ ಹೇಳಿ, ಆ್ಯಂಡ್
ಜಸ್ಟ್ ಸ್ಪೀಕ್ ಸಮಥಿಂಗ್, ಮೇ ಬಿ ಆಸ್ಕ್ ಯಾವ ಊರು ಅಥವಾ ಯಾವ ಏರಿಯಾದಲ್ಲಿರೋರು ಅಥವಾ ಕನ್ನಡದವರ ಅಂತ ಕೇಳ್ಬೋದು, ಅಥವಾ ಹತ್ರದಲ್ಲಿ ಎಳ್ನೀರು ಅಥವಾ ಫ್ರೆಶ್ ಫ್ರೂಟ್ ಜ್ಯೂಸ್ ಸಿಕ್ಕಿದ್ರೆ ತಗೊಂಡೋಗಿ ಅವ್ರಿಗೆ ಕೊಡಿ. ಬಿಕಾಸ್ ಮೋಸ್ಟ್ ಆಫ್ ದ ಸೀನಿಯರ್ ಸಿಟಿಸನ್ಸ್ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾ ಇರ್ತಾರೆ. ಆ್ಯಂಡ್ ಈ ಒಂದು ಇನ್ಸಿಡೆಂಟ್ ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ತರಿಸುತ್ತೆ. ಆ್ಯಂಡ್ ಈ ಇನ್ಸಿಡೆಂಟ್ನ ಸಾಯೋವರೆಗೂ ಅವ್ರು ಮರೆಯಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದರಿಂದ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ 10x ಮಲ್ಟಿಪ್ಲೈ ಆಗುತ್ತೆ. ಹೇಗೆ, ವಿ ಆಲ್ ನೋ, ನಾವು ನಮಗೋಸ್ಕರ ಏನಾದರೂ ತಗೊಳ್ಳೋದ್ರ ಬದಲು ಬೇರೆಯವ್ರಿಗೆ ಕೊಡಿಸಿದಾಗ ವಿ ಫೀಲ್ ಪವರ್ಫುಲ್, ವಿ ಫೀಲ್ ಎಂಪವರ್ಡ್. ಸೊ ಅದು ನಮ್ಮ ಕಾನ್ಫಿಡೆನ್ಸ್ ಜೊತೆ ನಮ್ಮ ಖುಷಿನೂ ಇನ್ಕ್ರೀಸ್ ಮಾಡುತ್ತೆ. ಸೊ ಈ ಟ್ರಿಕ್ ಟ್ರೈ ಮಾಡಿಲ್ಲ ಅಂದರೆ ಯು ಶುಡ್ ಡೆಫಿನೆಟ್ಲಿ ಟ್ರೈ. ಆ್ಯಂಡ್ ಇದರಿಂದ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಹೇಗೆ ಇಂಪ್ರೂವ್ ಆಗುತ್ತೆ ಅಂತ ನೀವೇ ನೋಡ್ತೀರಾ. ಬಿಕಾಸ್ ಮೈ ಫ್ರೆಂಡ್, ಕೈಂಡ್ನೆಸ್ ಇಸ್ ಪವರ್, ಕೈಂಡ್ನೆಸ್ ಇಸ್ ಅಟ್ರಾಕ್ಟಿವ್, ಕೈಂಡ್ನೆಸ್ ಇಸ್ ಕಾನ್ಫಿಡೆನ್ಸ್. ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫನ್ ಟ್ರಿಕ್ ಹೇಳ. ನೀವು ಶಾಪಿಂಗ್ ಮಾಡುವಾಗ ಜಸ್ಟ್ ಒಂದು 3-5 ಸೆಕೆಂಡು ಜೋರಾಗಿ ಹಾಡು ಹೇಳ್ತಾ ಶಾಪ್ ಮಾಡಿ. ಯಾರು ನೋಡ್ತಿದ್ದಾರೆ ಅಂತ ತಲೆ ಎತ್ತಿ ನೋಡಬೇಡಿ. ಜಸ್ಟ್ ನೀವು ಮನೇಲಿ ಏನೋ ಕೆಲಸ ಮಾಡ್ತಾ ಕ್ಯಾಶುವಲ್ ಆಗಿ ಹಾಡು ಹೇಳ್ತಾ ಇದ್ದೀರಾ ಅನ್ನೋ ರೀತಿ ಇರಿ. ಆ್ಯಂಡ್ ಈಗ ಮಾಡಿದ್ಮೇಲೆ ಏನು ಮಾಡೋದು ಅಂತ ಗೊತ್ತಾಗಿಲ್ಲ ಅಂತ ಅಂದರೆ ಫೋನ್ ತೊಗೊಂಡು ನಿಮ್ಮ ಯಾವ್ದಾದ್ರು ರ್ಯಾಂಡಮ್ ಫ್ರೆಂಡ್ಗೆ ಫೋನ್ ಮಾಡಿ ಒಂದು ಸೆಕ್ಷನಿಂದ ಇನ್ನೊಂದು ಸೆಕ್ಷನ್ಗೆ ವಾಕ್ ಮಾಡಿ. ಆ್ಯಂಡ್ ಹೀಗೆ ಮಾಡುವಾಗ ನೆಲ ನೋಡ್ಬಿಡಿ, ಬಟ್ ಜಸ್ಟ್ ಲುಕ್ ಇನ್ ಟು ಪೀಪಲ್ಸ್ ಐ. ದಿಸ್ ಈಸ್ ಲೈಫ್ ಟ್ರಾನ್ಸ್ಫಾರ್ಮಿಂಗ್. ನೀವು ಸಂಕೋಚ ಸ್ವಭಾವನ ಬಿಟ್ಟು ಕಾನ್ಫಿಡೆಂಟ್ ಆಗಿರೋದು ಹೇಗೆ ಅಂತ ಕಲಿಯೋದಕ್ಕೆ ಈ ವಿಡಿಯೋ ನೋಡ್ತಾ ಇದ್ದೀರಾ. ಬಟ್ ನೋಡಿದ್ರೆ ಸಾಕಾಗಲ್ಲ, ನೀವು ಪ್ರಾಕ್ಟಿಕಲ್ ಸ್ಟೆಪ್ಸ್ನ ತಗೊಳ್ಬೇಕು. ಸೊ ನಾನೀಗ ಹೇಳಿರುವಂತಹ ಲಾಸ್ಟ್ ಟೇಕ್ ಅವೇ ಟಾಸ್ಕ್ನ ನೀವು ಎಕ್ಸ್ಪೆರಿಮೆಂಟ್ ಮಾಡಲೇಬೇಕು. ಟ್ರೈ ಮಾಡಿ ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಶೇರ್ ಮಾಡಿ. ಐ ವಿಲ್ ಬಿ ವೇಟಿಂಗ್ ಟು ಹಿಯರ್. ಆ್ಯಂಡ್ ಒಂದು ವಿಷಯನ ನೆನಪಲ್ಲಿ ಇಟ್ಕೊಳ್ಳಿ, ಕಾನ್ಫಿಡೆನ್ಸ್ ಅನ್ನೋದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಪ್ರಾಕ್ಟೀಸಿಂದ ಬರುವಂಥದ್ದು. ನಾವು ಹೇಗೆ ಈಗ ಬೈಕ್ ಓಡಿಸೋದು, ಕಾರ್ ಓಡಿಸೋದು ಎಲ್ಲ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಈಸಿ ಅಂತ ಅನ್ನಿಸ್ಬಿಡುತ್ತೆ, ಅದೇ ರೀತಿ ಇದು ಕೂಡ. ನಾನು ಕಾರ್ ಡ್ರೈವಿಂಗ್ ಕಲಿಯೋದಕ್ಕಿಂತ ಮುಂಚೆ ಕ್ಯಾಬಲ್ಲಿ ಓಡಾಡುವಾಗ ಇನ್ನೊಂದು ಗಾಡಿ ಯಾವುದೋ ಬಂದು ನಮ್ಮ ಕಾರ್ಗೆ ಗುದ್ದೇ ಬಿಡ್ತು ಅಂತ ನಾನು ಪ್ಯಾನಿಕ್ ಆಗ್ತಾ ಇದ್ದೆ. ಬಟ್ ನಮ್ಮ ಕ್ಯಾಬ್ ಡ್ರೈವರು ಆರಾಮಾಗಿ, ಇಲ್ಲ ಮಗ ಇವತ್ತು ಜಾಸ್ತಿ ಟ್ರಿಪ್ಸೇ ಬಿದ್ದಿಲ್ಲ ಅಂತ ಅಂದ್ಕೊಂಡು ಆರಾಮಾಗಿ ಕಾರ್ ಟರ್ನ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಿದ್ರು. ಸೊ ಯಾವುದೇ ಸ್ಕಿಲ್ ಆದ್ರೂ ಅಷ್ಟೇ, ಪ್ರಾಕ್ಟೀಸ್ ಜಾಸ್ತಿ ಆದಷ್ಟು ನೀರು ಕುಡಿಯೋಷ್ಟು ಈಸಿ ಆಗಿಬಿಡುತ್ತೆ. ಸೊ ನಾನು ಈ ವಿಡಿಯೋಲಿ ಹೇಳಿರುವಂತಹ ಎಲ್ಲ ಹ್ಯಾಕ್ಸ್ನು ಸಾಧ್ಯವಾದಷ್ಟು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ನಿಮ್ಮ ನಾಚಿಕೆನ ಊರಿಂದ ಆಚೆ ಕಳಿಸಿ. ಬಿ ಕಾನ್ಫಿಡೆಂಟ್. ಇಫ್ ಐ ಕ್ಯಾನ್ ಚೇಂಜ್, ಯು ಕ್ಯಾನ್ ಟು. I'll see you in the next one. Love, love.